ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಮ್ಮ ಕಾರ್ಕಳದಲ್ಲಿ ಒಂದೆರಡು ಜೋರಾದ ಗಾಳಿ ಮಳೆ ಪ್ರತಿ ವರ್ಷವೂ ಬಂದು ಹೋಗ್ತದೆ. ಸೊ ಈ ಸಾರಿ ಬಂದ ಗಾಳಿ ಮಳೆಗೆ ನಮ್ಮ ಮನೆಯ ಹಿಂದಿರುವಂತಹ ಒಂದು ಮಾವಿನ ಹಣ್ಣಿನ ಮರದಿಂದ ಸಾಕಷ್ಟು ಮಾವಿನ ಹಣ್ಣುಗಳು ಉದುರಿತ್ತು. ಸೊ ಅದರಿಂದ ತೆಗೆದಂತಹ ಒಂದು ಮಾವಿನಿಂದ ಮಾಡಿದಂತಹ ಮಾವಿನ ಹಣ್ಣಿನ ಪಲ್ಯ, ಅಂಬೆ ಉಪ್ಕರಿ ಅಂತೇಳಿ ಹೇಳ್ತೇವೆ. ಸೊ ಅದನ್ನು ನಿಮಗೆ ನಾನಿವತ್ತು ಮಾಡೋದನ್ನು ಹೇಗೆ ಅಂತೇಳಿ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಜೋರಾದ ಒಂದು ಗಾಳಿ ಮಳೆ ಇಲ್ಲಿ ಬಂದಿತ್ತು. ಒಂದು ಅರ್ಧ ಗಂಟೆ ಜೋರಾಗಿ ಮಳೆ ಬಂದಿದೆ, ಗಾಳಿ 1 ಗಂಟೆಯಷ್ಟು ಬಂದಿದೆ. ಸೊ ನಾನು ಮನೇಲಿ ಕೂತ್ಕೊಂಡಿದ್ದೆ, ಒಂದೊಂದೇ ಡಬ್ 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 ಅಂತೇಳಿ ಹೇಳಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಹೇಳಿ ಈ ಗಾಳಿ. ಮಾವಿನ ಹಣ್ಣು ಬೀಳುವ ಒಂದು ಶಬ್ದ ನನಗೆ ಕೇಳಿಸಿತು. ನಾನು ಹಾಗೆ ಎಣಿಸಿದೆ, ಒಮ್ಮೆ ಮಳೆಯೆಲ್ಲ ನಿಲ್ಲಿ ರಪ್ಪ ಒಂದು ಹೋಗಿ ಒಂದು ಇದನ್ನು ತಗೊಂಡು ಬರುವ ಅಂತೇಳಿ ಹೇಳಿ. ಸೊ ಬುಟ್ಟಿ ಇಟ್ಕೊಂಡು ನಾನು ಹೋಗಿದ್ದೆ. ನಮ್ಮ ಮನೆಯ ಒಂದು ಇಬ್ಬರು ಆಸುಪಾಸಿನವರು ಕೂಡ ಅವರವರು ಒಂದೊಂದು ಪ್ಲಾಸ್ಟಿಕ್ ಚೀಲಲ್ಲಿ ಇಟ್ಕೊಂಡು ಬಂದಿದ್ದರು. ಸೊ ನನ್ನ ಒಂದು ನಸೀಬಿಗೆ ನನಗೊಂದು 8ರಿಂದ 10 ಮಾವಿನ ಹಣ್ಣುಗಳು ಸಿಕ್ಕಿತ್ತು. ಸೊ ಅಂಗಡಿಯಿಂದ ತರುವಕ್ಕಿಂತಲೂ ಹೀಗೆ ಫ್ರೀಯಾಗಿ ಈ ಮರದಿಂದ ಉದುರಿ ಬಿದ್ದಂತಹ ಒಂದು ಮಾವಿನ ಹಣ್ಣುಗಳನ್ನೇ ಹೆಕ್ಕಿ ಅದರ ಒಂದು ಪದಾರ್ಥ ಮಾಡೋದು ಅಥವಾ ರಸಾಯನ ಮಾಡೋದೇ ಏನಿದೆ ನೋಡಿ, ಅದರದ್ದೊಂದು ಖುಷಿಯೇ ಬೇರೆ. ಸೊ ಇಷ್ಟು ಹಣ್ಣುಗಳು ನನಗೆ ಸಿಕ್ಕಿತ್ತು. ಅದನ್ನು ಚೆಂದ ಒಳ್ಳೆ ಸಿಕ್ಕಿದೆ, ಯಾವ ಹಣ್ಣುಗಳು ಹಾಳಾಗಲಿಲ್ಲ. ಅದನ್ನು ಚೆನ್ನಾಗಿ ನಾನು ತೊಳೆದು 2-3 ಸಾರಿ ಚೆನ್ನಾಗಿ ತೊಳೆದು ಇವತ್ತು ಅದರಿಂದ ಮಾವಿನ ಹಣ್ಣಿನ ಪಲ್ಯ GSB ಸ್ಟೈಲ್ ಇದನ್ನು ಮಾಡುವ ಅಂತೇಳಿ ಹೇಳಿ ಇದ್ದೇನೆ. ಸೊ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನಾನು ಮನೆಯಲ್ಲೇ ಇದ್ದೆ. ನನ್ನ ಮಗ ಸಂಜೆ ಅಂತೇಳಿ ಹೇಳುವಾಗ ಈ ಕಾಲೇಜಿಂದ ಬರುವಾಗ ಈ ಒಂದು ಟೈಮಿನಲ್ಲಿ ಅವನಿಗೊಂದು ಬಿಸಿ ಬಿಸಿಯಾಗಿ ಮೋಮೋಸ್ಗಳನ್ನು ಮಾಡುವ ಅಂತೇಳಿ ಹೇಳಿ ನಾನು ಆ್ಯಕ್ಚುಲಿ ಅದರ ತಯಾರಿಯಲ್ಲಿದ್ದೆ. ಮತ್ತು ಈ ಮಳೆ ಬರುವಾಗ ನಾನೊಮ್ಮೆ ಒಂದು ಸ್ವಲ್ಪ ಹೊತ್ತು ಸೋಫಾದಲ್ಲಿ ಕೂತೆ. ಅದರ ನಂತರ ಮಾವಿನ ಹಣ್ಣು ಬೀಳುವ ಶಬ್ದ ಕೇಳಿಸಿತು. ನಾವೆಲ್ಲರೂ ಕೂಡ ಅಲ್ಲಿ ಹೋದೆವು. ಎಲ್ಲ ಮಾವಿನ ಹಣ್ಣು ತೊಳೆದೆಲ್ಲ ಒಳಗೆ ಬರುವಾಗ ಇದು ನನಗೆ ಪುನಃ ನೆನಪಾಯಿತು, ಈ ಕೆಲಸವನ್ನು ಇಲ್ಲೇ ಬಿಟ್ಟೋಗಿದ್ನಲ್ಲ ಅಂತೇಳಿ ಹೇಳಿ. ಸೊ ಈಗ ಬಂದು ಮಾವಿನ ಹಣ್ಣುಗಳನ್ನು ತೊಳೆದು ಸೈಡಲ್ಲಿ ಇಟ್ಟಿದ್ದೇನೆ. ಈಗ ರಪ್ಪ 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 ಒಂದು ಮೋಮೋಸನ್ನು ಮಾಡ್ತಾ ಇದ್ದೇನೆ. ಸೊ ಅವನಿಗೆ ಇಷ್ಟ, ಇಲ್ಲದಿದ್ದರೆ ಮಕ್ಕಳು ವೆಜಿಟೇಬಲ್ಸನ್ನು ಹೆಚ್ಚು ತಿನ್ನೋದಿಲ್ಲ. ಈ ರೀತಿ ಮಾಡಿದರೆ ಅದು ಕೂಡ ವೀಟ್ ಮೋಮೋಸ್. ಇದು ಮೈದಾದಲ್ಲಿ ಮಾಡೋದಲ್ಲ, ಗೋಧಿಯಲ್ಲಿ ಮಾಡುವಂಥದ್ದು. ಮತ್ತೊಂದು ಗಾರ್ಲಿಕ್ ಎಲ್ಲ ಹಾಕಿ ಒಂದು ಇದನ್ನು ಮಾಡಿದ್ದೇನೆ, ಸಾಸ್ ಟೈಪ್. ಸೊ ಈಗ ಅವನಿಗೆ ಇದನ್ನು ಕೊಟ್ಟು ನಾನು ಈ ರಸಾಯನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಅವನಿಗೆ ಕೊಟ್ಟಾಯಿತು, ಸೂಪರ್ ಆಗಿದಂತೆ ಹೇಳಿದ್ದಾನೆ. ಈಗ ಇದು ಕ್ರಮವನ್ನು ನೋಡುವ. ಹೇಗೆ ಅಂತೇಳಿ ಹೇಳಿದರೆ, ಮಾವಿನ ಹಣ್ಣುಗಳೇನಿದೆ ಅದನ್ನು ಚೆನ್ನಾಗಿ ಅದರ ಸಿಪ್ಪೆಯನ್ನು ತೆಗೆದು ಒಂದು ಪಾತ್ರೆಗೆ ಹಾಕಬೇಕು. ಅದರ ನಂತರ ಸಿಪ್ಪೆಯನ್ನು ತೆಗೆದ ಒಂದು ಹಣ್ಣುಗಳನ್ನು ಮತ್ತೊಂದು ಪಾತ್ರೆಗೆ ಹಾಕಬೇಕು. ಪರಿಮಳ ಅಂತೇಳಿ ಹೇಳಿದ್ರು ಉಂಟಲ್ಲ, ಊರಿಡೀ ಹರಡುವಂಥ ಪರಿಮಳ, ಅದ್ಭುತ. ಅದು ಕಾಟು ಮಾವಿನ ಹಣ್ಣಿಗೆ ಮಾತ್ರ ಇಂಥ ಪರಿಮಳ. ಓಕೆ, ಸೊ ಎಲ್ಲ ಇದನ್ನೆಲ್ಲ ಬಿಡಿಸಿ ಆಯಿತು ಸಿಪ್ಪೆಯನ್ನು. ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಕಿವುಚಿಕೊಳ್ಬೇಕು. ಹೇಗೆ ಅಂತೇಳಿ ಹೇಳಿದರೆ, ಸಿಪ್ಪೆ ಹೊರಗಿಂದ ಹೇಗೆ ಹಸಿರುಂಟು ನೋಡಿ, ಒಳಗೆಯೂ ಹಸಿರಾಗೋ ತನಕ ಚೆನ್ನ ಮಾಡಿ ಈ ಬೆರಳುಗಳಿಂದ ಕಿವುಚಿ 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 ಈ ಅದರಲ್ಲಿ ಏನು ಒಂದು ಹಣ್ಣಿನ ಒಂದು ಸತ್ವ ಉಂಟು ಅದೆಲ್ಲವೂ ನೀರಿಗೆ ಬರುವ ಹಾಗೆ ನಾವು ಅದನ್ನು ತೆಗೆದುಕೊಳ್ಬೇಕು. ಆಯಿತಾ ನೋಡಿ, ಈ ರೀತಿ ಬೆರಳುಗಳಿಂದ ಇದನ್ನು ತೆಗಿತಾ ಹಣ್ಣಿನ ಎಲ್ಲ ಸತ್ವವನ್ನು ಆ ನೀರಿಗೆ ಸೇರಿಸ್ಕೊಳ್ಬೇಕು ಈ ರೀತಿ. ಸೊ ಇದನ್ನು ಮಾಡ್ತಾ ಇರಬೇಕಾದ್ರೆ ನನ್ನ ಮಗ ಬಂದು ಹೇಳಿದ, ಓ ಅಮ್ಮ ರಾತ್ರಿ ಇದ್ದ ಅಂತೇಳಿ ಹೇಳಿ. ಸೊ ಅವನಿಗೂ ಇಷ್ಟ, ನನಗೂ ಇಷ್ಟ, ನಮ್ಮ ಮನೆಯವರಿಗೂ ಎಲ್ರಿಗೂ. ಸೊ ಅದೇ ನೀವು ಈ ಹಣ್ಣಿಗೆ ನೀವು ಹೊರಗೆ ಹೋದ್ರೆ ಈಗ ಸುಮಾರು ಒಂದು 300 ರೂಪಾಯಿ ಹತ್ರ ಹೇಳ್ತಾರೆ ಕೆಜಿಗೆ. ಅದೇ ನನಗಿವತ್ತು ನಮ್ಮ ಪಕ್ಕದ ಮನೆಯಿಂದಲೇ ಸಿಕ್ಕಿದೆ. ಅಂದರೆ ಮನೆಯಿಂದಲ್ಲ, ಪಕ್ಕದ ಒಂದು ಬಯಲಿನಲ್ಲಿರುವಂತಹ ಮಾವಿನ ಮರದಿಂದ. ಓಕೆ, ಸೊ ಸುಮಾರು ಬಿದ್ದಿತ್ತು. ಅದರಿಂದ ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಂಚಿಕೊಂಡು ಬಂದೆವು. ಸುಮಾರು ಒಂದು 100ರಷ್ಟು ಬಿದ್ದಿತ್ತು ಅಂತೇಳಿ ಹೇಳ್ಬೋದು. ಅದರಲ್ಲಿ 80ರಷ್ಟು ಒಳ್ಳೆಯದಿತ್ತು. ಓಕೆ, ಸೊ ಈಗ ನಾನು ಆ ಒಂದು ನೀರನ್ನು ಏನು ಇಟ್ಕೊಂಡಿದ್ನ ಅದನ್ನೆಲ್ಲವನ್ನು ಮಾವಿನ ಗೆರಟೆ, ಮಾವಿನ ಹಣ್ಣೇನಿದೆ ಸಿಪ್ಪೆ ತೆಗೆದಿಟ್ಕೊಂಡದ್ದು, ಅದಕ್ಕೆ ಅದನ್ನು ಹಾಕಿಕೊಳ್ಬೇಕು ಆ ನೀರನ್ನು. ಓಕೆ, ಅದರ ನಂತರ ಕರಿಬೇವನ್ನು, ಇದು ಕೂಡ ನಮ್ಮ ಮನೆಯಲ್ಲೇ ಆಗ್ತದೆ. ಸೊ ಕರಿಬೇವನ್ನು ಕಡೆಗೆ ಒಗ್ಗರಣೆ ಕೊಡಲಿಕ್ಕೆ ನಮಗೆ ಬೇಕು, ಅದನ್ನು ಕೂಡ ನಾನು ತೆಗೆದಿಟ್ಕೊಂಡೆ. ಅದರ ನಂತರ ಗ್ಯಾಸನ್ನು ಹಚ್ಚಿ ಇದನ್ನು ಮೇಲಿಡಬೇಕು. ಆಯಿತಾ, ಇದು ಗೊತ್ತಾಯ್ತಲ್ಲ ಏನೆಲ್ಲ ಅಂತೇಳಿ ಹೇಳಿ. ನೀರು ಮತ್ತು ಮಾವಿನ ಹಣ್ಣು, ಅದಕ್ಕೆ ಬೆಲ್ಲ ಮತ್ತು ಒಂದು 2 ಹಸಿಮೆಣಸಿನ್ಕಾಯಿ. ಅಂದರೆ ಈ ಸರಿ ಹಸಿಮೆಣಸಿನ್ಕಾಯಿ ತುಂಬ ಖಾರ ಇದೆ. ಸೊ 2 ಹಸಿಮೆಣಸಿನ್ಕಾಯಿ ನಾನೀಗ ತೋರಿಸಿದ್ನಲ್ಲ ಅಷ್ಟು ಒಂದು ಉಪ್ಪನ್ನು ಹಾಕಿ, ಒಂದಷ್ಟು ಉಪ್ಪನ್ನು ಹಾಕಿ
ಚೆಂದ ಮಾಡಿ ಅದು ಬಾಯ್ಲ್ ಆಗಬೇಕು. ಅಂತೇಳಿ ಹೇಳಿದರೆ ಮಾವಿನ ಹಣ್ಣು ಮತ್ತು ಈ ಬೆಲ್ಲ, ಉಪ್ಪು, ಅದೇ ರೀತಿ ಹಸಿಮೆಣಸಿನ್ಕಾಯಿ ಎಲ್ಲವೂ ಕೂಡ ಒದಗಿ ಬರಬೇಕು. ಅದರ ನಂತರ ಸಣ್ಣ ಸೌಟಲ್ಲಿ ಅರ್ಧ ಸೌಟು ಮೈದಾವನ್ನು ತಗೊಂಡು ಅದಕ್ಕೆ ಒಂದು 3/4 ಗ್ಲಾಸಷ್ಟು ನೀರು ಹಾಕಿ ಗಂಟು ಕಟ್ಟದ ಹಾಗೆ ಅದನ್ನು ಚೆನ್ನಾಗಿ ವಿಸ್ಕಿನಲ್ಲಿ ಈ ರೀತಿ ನೀವು ಅದನ್ನು ತಿರುಗಿಸಿದರೆ ಗಂಟು ಕಟ್ಟದ ಹಾಗೆ ನೀರು ರೆಡಿ ಆಗ್ತದೆ. ಸೊ ಇದು ಕ್ರಮವೇ ಹೀಗೆ. ಈಗ ನೀವು ಕೆಲವರು ಕೇಳ್ಬೋದು ಮೈದಾ ಅಷ್ಟು ಒಳ್ಳೆಯದಲ್ಲ ಅಂತೇಳಿ. ಇದು ಮಾಡುವಂಥ ಕ್ರಮವೇ ಹೀಗೆ ಮೊದಲಿಂದ. ಮತ್ತು ರಾಶಿ ಮೈದೇನು ನಾವು ಹಾಕ್ತಾಯಿಲ್ಲ. ಒಂದು ಸಣ್ಣ ಸೌಟಿನಲ್ಲಿ ಒಂದು ಅರ್ಧ ಸೌಟು ಅಷ್ಟೇ ಅದನ್ನು ಹಾಕಿ ನೀರು ಹಾಕಿ ಈ ರೀತಿ ಮಾಡಿಟ್ಕೊಳ್ಳೋದು. ಅದರ ನಂತರ ನೋಡಿ ಇದು ಸಾಧಾರಣ ಬೇಯ್ತಾ ಬಂದಿದೆ. ಸೊ ಇದಕ್ಕೆ ಮೈದಾದ ನೀರು ಏನಿದೆ ಅದನ್ನು ಹಾಕುವಂಥದ್ದು. ಇದು ಬೇಯುವಾಗ ಎಂಥ ಪರಿಮಳ ಅಂತೇಳಿ ಹೇಳಿದರೆ ಸೂಪರಾಗಿತ್ತು. ಮತ್ತು ನಾವೆಲ್ಲರೂ ಹೆಂಗಸರಿಗೂ ಅದೊಂದು ಅಭ್ಯಾಸ ಉಂಟು, ಒಂದು ಟೇಸ್ಟ್ ಮಾಡ್ತಾ ಇದನ್ನು ಮಾಡುವಂಥದ್ದು. ಮತ್ತು ಇದು ಹೇಗಿರಬೇಕು ಗೊತ್ತುಂಟ, ಮಾವಿನಕಾಯಿ ಮಾವಿನ ಹಣ್ಣು. ನನಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಾಯಲ್ಲಿ ನೀರು ಬರ್ತಾ ಉಂಟು. ಹಾಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದನ್ನು ಅನುಭವಿಸ್ತಾ ನಾನು ಇದನ್ನು ವಿವರಿಸ್ತಾ ಇದ್ದೇನೆ. ಸೊ ತುಂಬ ಇದು ಹುಳಿ ಅಂತೇಳಿ ಹೇಳಿಸಲ್ಲ, ಸಿಹಿ ಅಂತೇಳಿ ಹೇಳಿಸಲ್ಲ, ಹುಳಿ ಸಿಹಿ ಎರಡೂ ಸಮ್ಮಿಳಿತವಾದಂತಹ ಒಂದು ಮಾವಿನ ಹಣ್ಣು ಇದ್ದರೆ ಒಳ್ಳೆಯದು. ಮತ್ತು ದೊಡ್ಡದು ಮಾವಿನ ಹಣ್ಣಲ್ಲ, ನೋಡಿದ್ದೀರ ನೀವು, ಚಿಕ್ಕ ಆ್ಯಕ್ಚುಲಿ ಮಾವಿನ ಪಲ್ಯ ಮಾಡಲಿಕ್ಕೆ, ಹಣ್ಣಿನ ಪಲ್ಯ ಮಾಡಲಿಕ್ಕೆ ಚಿಕ್ಕ ಮಾವಿನ ಹಣ್ಣುಗಳೇ ಸೂಟ್. ಅದಕ್ಕೆ ಕಾಟು ಮಾವಿನ ಹಣ್ಣು ಅಂತೇಳಿ ಹೇಳ್ತಾರೆ, ಅದನ್ನೇ ಬಳಸ್ತೇವೆ. ಕಾಟು ಮಾವಿನ ಹಣ್ಣು ಇದು ಆರ್ಡಿನರಿ ನಾವೇನು ತೋತಾಪುರಿ ಅಥವಾ ಬೇರೆ ರೀತಿಯ ಒಳ್ಳೆಯ ಮಾವಿನ ಹಣ್ಣುಗಳನ್ನು ತಿಂತೇವೆ ನೋಡಿ, ಅದಲ್ಲ. ಓಕೆ. ಅದರ ನಂತರ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಅದೇ ರೀತಿ ಒಣಮೆಣಸಿನಕಾಯಿ, ಅದು ಒಂದು 2 ಒಣಮೆಣಸಿನಕಾಯಿ ಸಾಕು. ಅದನ್ನು ಹಾಕಿ ಚೆಂದ ಮಾಡಿ ಒಗ್ಗರಣೆಯನ್ನು ಮಾಡಬೇಕು. ಅದರ ನಂತರ ಒಗ್ಗರಣೆಯನ್ನು ಬೆಂದಂತಹ ಈ ಮಾವಿನ ಹಣ್ಣಿನ ಪಲ್ಯಕ್ಕೆ ನೀವು ಹಾಕಿದರೆ ಇದು ರೆಡಿ. ಮತ್ತು ನನ್ನಮ್ಮ ಯಾವತ್ತೂ ಹೇಳೋದಿತ್ತು, ಒಗ್ಗರಣೆ ಹಾಕಿದ ಹಾಗೆ ನಾವೇನು ಮಾಡಬೇಕಂತೇಳಿ ಹೇಳಿದರೆ ಅದರ ಮೇಲೆ ಪ್ಲೇಟನ್ನು ಮುಚ್ಚಿಬಿಡಬೇಕು ಅಂತೇಳಿ ಹೇಳಿ, ಆವಾಗ ಆ ಒಗ್ಗರಣೆಯ ಪರಿಮಳ, ಆ ಸ್ವಾದ ಎಲ್ಲಿ ಹೋಗೋದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಈಗ ಒಂದು ಅರ್ಧ ಗಂಟೆ ಆಯಿತು. ಈಗ ನಾನು ಇದನ್ನು ಟೇಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ. ಅಷ್ಟು ಕಾಯಲಿಕ್ಕಾಗೋದಿಲ್ಲ, ಊಟ ಇನ್ನೂ ಮಾಡಲಿಕ್ಕೆ ತಡ ಉಂಟು. ಸೊ ಮಾವಿನ ಹಣ್ಣು ಇಂಥದ್ದು ಯಾವಾಗ ಸಿಗ್ತದೆ ನೋಡಿ, ರಪ್ಪ ಮಾಡಿದೆ ಪುನಃ ನಾಳೆಗೆ ಮತ್ತೆಗೆ ಅಂತೇಳಿ ಹೇಳಿ ಇಡಲಿಕ್ಕಿಲ್ಲ. ಈಗ ಸಂಜೆ ಸಿಕ್ಕಿತ್ತು, ರಾತ್ರಿ ಊಟಕ್ಕೆ ಮಾವಿನ ಹಣ್ಣಿನ ಈ ಪಲ್ಯ ರೆಡಿ ಆಗಿದೆ. ಅಷ್ಟೊಂದು ಬಾಯಲ್ಲಿ ನೀರು ಬರ್ತಾ ಉಂಟು, ಗಮ್ಮತ್ತು ತಿಂದಾಗಿದೆ. ಈಗ ಇದನ್ನು ನೋಡ್ತಾ ಇದು ಎಕ್ಸ್ಪ್ಲೇನ್ ಮಾಡುವಾಗಲೂ ಬಾಯಲ್ಲಿ ಅಷ್ಟೊಂದು ನೀರು ಬರ್ತಾ ಇದೆ, ಖುಷಿ ಆಗ್ತಾಯಿದೆ. ಸೊ ನಾನು ಹೆಚ್ಚಾಗಿ ಇದನ್ನು ಮಾವಿನ ಹಣ್ಣಿನ ಸೀಸನ್ ಇರುವಾಗ ಮಾಡುತ್ತೇನೆ. 1-2 ಸಾರಿ ಅಲ್ಲ, ಒಂದು 10-20 ಸಾರಿ ಆದರೂ ಮಾಡ್ತೇನೆ, ಅಷ್ಟಿಷ್ಟ ನನಗೆ. ಸೊ ಇದನ್ನು ಹಾಗೆ ರಸದಲ್ಲಿ ಮುಳುಗಿಸಿ ಅದನ್ನು ತಿಂದರೆ ಉಂಟಲ್ಲ, ಆಹಾ, ಇದನ್ನು ಹೇಳಲಿಕ್ಕಾಗೋದಿಲ್ಲ. ಹೊರಗೆ ಒಳ್ಳೆಯ ಮೋಡ, ತಂಪಾದ ವಾತಾವರಣ, ಅದರ ಮಧ್ಯದಲ್ಲಿ ಬಿಸಿ ಮಾವಿನ ಹಣ್ಣಿನ ಈ ಪಲ್ಯ ತಿನ್ನೋದುಂಟಲ್ಲ, ಆಹಾ, ಅದ್ಭುತ. ಇದನ್ನು ಹೇಗೆ ತಿಂತೇವೆ ಅಂತೇಳಿ ಹೇಳಿದರೆ ಅದರ ಗೆರೆಟೆ ಮಾತ್ರ ಉಳಿಬೇಕು, ಅಷ್ಟು ನಾವು ಅದನ್ನು ತಿಂದು ಮುಗಿಸ್ತೇವೆ ನೋಡಿ, ಈ ರೀತಿ ಆಗ್ತದೆ. ಸೊ ಅದ್ಭುತವಾಗಿ ಆಗ್ತದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ತೆ, ಬಾಯ್.